ಮೂರ್ತಿ ಪೂಜೆಯು ಇತ್ತೀಚಿನದು. ಇದಕ್ಕಿಂತಲೂ ಪ್ರಾಚೀನವಾದದ್ದು ಯಂತ್ರ ಪೂಜೆ ಮತ್ತು ಯಂತ್ರ ಧಾರಣೆ. ಯಂತ್ರಗಳು ಮಾನವರ ಮನಸ್ಸಿನ ಮೇಲೆ ಬೇಗ ತನ್ನ ಪ್ರಭಾವವನ್ನು ಬೀರುತ್ತವೆ. ಅಗೋಚರವಾದ ಶಕ್ತಿಯು ಯಂತ್ರಕ್ಕಿದೆ. ಒಂದೊಂದು ವೇಳೆ ಕಠಿಣ ಕ್ಲಿಷ್ಟವಾದ ಸಮಸ್ಯೆಗಳು ಕೇವಲ ಯಂತ್ರವು ದೇಹವನ್ನು ಸ್ಪರ್ಶಿಸಿದಾಕ್ಷಣ ನಮ್ಮಲ್ಲಿ ಒಂದು ರೀತಿಯ ಚೈತನ್ಯವನ್ನು ಮೂಡಿಸುತ್ತದೆ. ಮತ್ತೆ ಇಲ್ಲಿ ಶಾಂತಿ ಯಂತ್ರಗಳು ಅಂತ ಇದೆ, ಮತ್ತೆ ಮಾರಣ ಯಂತ್ರಗಳು ಅಂತ ಇದೆ, ಉಚ್ಚಾಟನ ಯಂತ್ರಗಳು ಅಂತ ಇದೆ, ಶ್ರೀಚಕ್ರದಲ್ಲಿನ ವಶೀಕರಣ ಯಂತ್ರಗಳು ಅಂತ ಇದೆ, ಮತ್ತೆ ಇಲ್ಲಿ ಅಭಿಚಾರ ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ಯಂತ್ರಗಳು ಅಂತ ಇದೆ. ಯಾರೇ ಆಗಲಿ ಯಂತ್ರಗಳ ಜೊತೆ ಆಟವಾಡಬಾರದು ಎಂಬುದನ್ನು ತಾಂತ್ರಿಕಾಭ್ಯಾಸಿಗಳು ತಿಳಿಯಬೇಕು. ಯಾವುದೇ ಯಂತ್ರಗಳು ಆಟವಾಡಿ ಮನೋರಂಜನೆ ಕೊಡತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೀಡಿದರೆ, ಯಾವುದೇ ಯಂತ್ರ ಮಂತ್ರ ತಂತ್ರ ಪ್ರಯೋಗ ಮಾಡುವ ಮುನ್ನ ಅದರ ಉಪಯೋಗ ಯಾವ ಕಾರ್ಯಕ್ಕೆ ಸಂಬಂಧಿಸಿರುವುದು. ಅಂದ್ರೆ ಈ ಯಂತ್ರಗಳನ್ನ ನಾವು ಹೇಗಂದ್ರೆ ಹಾಗೆ ಉಪಯೋಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಆದ ಒಂದು ಕ್ರಮ ಇದೆ, ಅದನ್ನು ನಾವು ಅನುಸರಿಸಬೇಕಾಗತ್ತೆ. ಅದನ್ನು ಅನುಸರಿಸಿದರೆ ಮಾತ್ರ ಈ ಯಂತ್ರಗಳಿಗೆ ಸರಿಯಾದ ಒಂದು ಫಲವನ್ನು ನಾವು, ಅಂದ್ರೆ ಈ ಯಂತ್ರಗಳಿಂದ ಸರಿಯಾದ ಫಲವನ್ನು ನಾವು ಪಡ್ಕೊಳ್ಳಬಹುದು. ಸೊ ಇಲ್ಲಿ ನೋಡ್ಬೋದು, ಅಥರ್ವಣ ವೇದದಲ್ಲಿ ಯಂತ್ರ ಮಂತ್ರ ತಂತ್ರಶಾಸ್ತ್ರವು ಸ್ವಯಂ ಪರಮೇಶ್ವರನಿಂದ ತನ್ನ ಪತ್ನಿಯಾದ ಪಾರ್ವತಿಗೆ ಸಂವಾದದ ರೂಪದಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಆಧ್ಯಾತ್ಮ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಸಹಸ್ರ ಯಂತ್ರ ತರಂಗಿಣಿ ಅನ್ನುವಂತಹ ಒಂದು ವಿಶೇಷವಾಗಿರುವಂತಹ ಪುಸ್ತಕದ ಬಗ್ಗೆ ತಿಳ್ಕೊಂಡು, ಈ ಯಂತ್ರ ಮಂತ್ರ ತಂತ್ರದ ಬಗ್ಗೆ ತುಂಬಾ ವಿಶೇಷವಾಗಿರುವಂತಹ ಮತ್ತು ಸ್ಪಷ್ಟವಾದ ಮಾಹಿತಿಗಳನ್ನು ತಿಳಿಸುತ್ತೆ ಈ ಪುಸ್ತಕ. ಹಾಗಾದರೆ ಈ ಪುಸ್ತಕದಲ್ಲಿ ಇರುವಂತಹ ಆ ಯಂತ್ರಗಳು ಯಾವುದು, ಆ ಯಂತ್ರಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೋದು, ಆ ಯಂತ್ರಗಳ ಒಂದು ಉಪಯೋಗಗಳೇನು, ಆ ಯಂತ್ರಗಳನ್ನು ನಾವು ಯಾವುದಕ್ಕೆ ಬಳಸ್ಬೋದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತು ಈ ಪುಸ್ತಕದ ಒಂದು ಬೆಲೆ ಏನಾಗಿದೆ, ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬಹುದು ಅಂತಲೂ ಕೂಡ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಈ ಪುಸ್ತಕದ ಹೆಸರು ಸಹಸ್ರ ಯಂತ್ರ ತರಂಗಿಣಿ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ವಿಶೇಷವಾಗಿರುವಂತಹ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ವಿಧಿವಿಧಾನ ಸಹಿತ ಸಶಕ್ತ ಫಲದಾಯಕ ಅಪೂರ್ವ ಯಂತ್ರಗಳ ಬೃಹತ್ ಸಂಗ್ರಹ ಅಂತ ಈ ಪುಸ್ತಕದ ಮೇಲೆ ಕೊಟ್ಟಿದ್ದಾರೆ. ಸಹಸ್ರ ಯಂತ್ರ ತರಂಗಿಣಿ ಅಂತ ಈ ವಿಶೇಷವಾಗಿರುವಂತಹ ಪುಸ್ತಕ ಶ್ರೀ ವಿದ್ಯಾ ಶ್ರೀನಿವಾಸ ಮೂರ್ತಿ ಕಣಗಾಲ್ ಎಸ್ ಮೈಸೂರು ಅವರ ಒಂದು ವಿಶೇಷವಾದ ಪುಸ್ತಕ ಇದಾಗಿದೆ. ಈ ಪುಸ್ತಕವನ್ನು ನಾವು ಓದೋದಕ್ಕಿಂತ ಮುಂಚೆ ಈ ಪುಸ್ತಕದ ಹಿಂದೆ ಇರುವಂತಹ ವಿಷಯವನ್ನು ನಾವು ಮೊದಲನೇದಾಗಿ ಓದಬೇಕಾಗಿದೆ. ಇಲ್ಲಿ ನೋಡ್ಬೋದು, ಅಥರ್ವಣ ವೇದದಲ್ಲಿ ಯಂತ್ರ ಮಂತ್ರ ತಂತ್ರಶಾಸ್ತ್ರವು ಸ್ವಯಂ ಪರಮೇಶ್ವರನಿಂದ ತನ್ನ ಪತ್ನಿಯಾದ ಪಾರ್ವತಿಗೆ ಸಂವಾದದ ರೂಪದಲ್ಲಿ ವಿವರಿಸಲಾಗಿದೆ. ಹಿಂದೆ ಋಷಿಮುನಿಗಳು ಮಾನವ ಜನಾಂಗಕ್ಕೆ ಬಂದೊದಗಬಹುದಾದ ವಿಪತ್ತುಗಳನ್ನು ಯಂತ್ರ ಪ್ರಯೋಗಗಳ ಮೂಲಕ ಪರಿಹರಿಸಿ ಸುಖದಿಂದ ಬಾಳುವಂತೆ ಮಾಡುತ್ತಿದ್ದರು. ಗಿಡಮೂಲಿಕೆ ಮೂಲಕ ರೋಗಾದಿಗಳನ್ನು ಗುಣಪಡಿಸುತ್ತಿದ್ದರು. ಯಾವುದೇ ಯಂತ್ರ ಮಂತ್ರ ತಂತ್ರ ಪ್ರಯೋಗ ಮಾಡುವ ಮುನ್ನ ಅದರ ಉಪಯೋಗ ಯಾವ ಕಾರ್ಯಕ್ಕೆ ಸಂಬಂಧಿಸಿರುವುದು, ಅದರ ಗುಣಗಳೇನು, ಅದರ ಪ್ರಯೋಗದಿಂದ ಆಗುವ ತೊಂದರೆಗಳೇನು ಮತ್ತು ಫಲಗಳೇನು, ಯಂತ್ರಗಳನ್ನು ಹೇಗೆ ಯಾವ ರೀತಿಯಾಗಿ ತಯಾರಿಸಬೇಕು, ಅದರಲ್ಲಿರುವ ರೇಖೆಗಳೇ ಆಗಲಿ ಬೀಜಾಕ್ಷರಗಳೇ ಆಗಲಿ ಸರಿಯಾಗಿವೆಯೋ ಇಲ್ಲ, ವ್ಯತ್ಯಾಸವಾಗಿಯೋ, ಇವುಗಳನ್ನು ಪ್ರಯೋಗಿಸಲು ಕಾಲಾನುಕೂಲಗಳೇನು ಎಂದು ತಿಳಿದು ಪ್ರಯೋಗಕ್ಕೆ ತೊಡಗಬೇಕು ಅಂತ ಇದೆ. ಅಂದರೆ ಈ ಯಂತ್ರಗಳನ್ನು ನಾವು ಹೇಗಂದರೆ ಹಾಗೆ ಉಪಯೋಗಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಆದ ಒಂದು ಕ್ರಮ ಇದೆ, ಅದನ್ನು ನಾವು ಅನುಸರಿಸಬೇಕಾಗತ್ತೆ. ಅದನ್ನು ಅನುಸರಿಸಿದರೆ ಮಾತ್ರ ಈ ಯಂತ್ರಗಳಿಗೆ ಸರಿಯಾದ ಒಂದು ಫಲವನ್ನು ನಾವು, ಅಂದರೆ ಈ ಯಂತ್ರಗಳಿಂದ ಸರಿಯಾದ ಫಲವನ್ನು ನಾವು ಪಡ್ಕೊಳ್ಳಬಹುದು. ಸೊ ಹಾಗಾಗಿ ಈ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ಆ ಎಲ್ಲ ಯಂತ್ರಗಳ ಬಗ್ಗೆ ನಾವು ತುಂಬನೇ ಸ್ಪಷ್ಟವಾದಂತಹ ವಿಷಯಗಳನ್ನು ತಿಳ್ಕೊಳ್ಬಹುದು. ಮೊದಲನೇದಾಗಿ ಯಂತ್ರ ಪ್ರಯೋಗಕ್ಕೆ ಮುನ್ನ ಅಂತ ಇದೆ. ಇಲ್ಲಿ ವಿವರಿಸಿರುವ ಯಂತ್ರಗಳು ಅತಿ ಫಲಕಾರಿಯಾದುದು, ಶೀಘ್ರ ಫಲ ಕೊಡುವವು, ಗುಪ್ತವಾದ ಶಕ್ತಿ ಸಾಮರ್ಥ್ಯ ಹೊಂದಿರುವವು. ಯಾರೇ ಆಗಲಿ ಯಂತ್ರಗಳ ಜೊತೆ ಆಟವಾಡಬಾರದು ಎಂಬುದನ್ನು ತಾಂತ್ರಿಕಾಭ್ಯಾಸಿಗಳು ತಿಳಿಯಬೇಕು. ಯಾವುದೇ ಯಂತ್ರಗಳು ಆಟವಾಡಿ ಮನೋರಂಜನೆ ಕೊಡತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ನೀಡಿದ್ದಾರೆ. ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ಪ್ರತಿಯೊಬ್ಬ ತಾಂತ್ರಿಕನು ಮನವರಿಕೆ ಮಾಡಿಕೊಳ್ಳತಕ್ಕದ್ದು. ಎಲ್ಲ ಯಂತ್ರಗಳನ್ನು ವಿಧಿ ನಿಯಮ ಪ್ರಕಾರ ರಚಿಸಿ ಪೂರ್ವ ಪೂಜೆಗಳನ್ನು ಮಾಡಿದ ನಂತರವೇ ಧಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಯಂತ್ರಗಳ ಬಗ್ಗೆ ತುಂಬಾನೇ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಮೊದಲನೇದಾಗಿ ನಾವಿಲ್ಲಿ ನೋಡಬೇಕಾಗತ್ತೆ. ಮೊದಲನೇದಾಗಿ ನಾವು ಈ ಪರಿವಿಡಿಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ತರಂಗ 1 ಅಂತ ಇದೆ. ಇಲ್ಲಿ ಯಂತ್ರಗಳೆಂದರೇನು ಅನ್ನೋದರ ಬಗ್ಗೆ ತುಂಬಾನೇ ಸ್ಪಷ್ಟವಾದಂತಹ ವಿವರಣೆಯನ್ನು ನೋಡ್ಬೋದು. ಯಂತ್ರಗಳಲ್ಲಿನ ಆಚರಣೆಗಳು, ಯಂತ್ರ ರಚನೆ, ವರ್ಣಾಕ್ಷರ, ಸ್ವರ ಮತ್ತು ಮೂಲ ವಸ್ತುವಿಗೆ ಇರುವಂತಹ ಸಂಬಂಧಗಳ ಬಗ್ಗೆನೂ ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು. ಮತ್ತು ಮಂತ್ರಗಳ ಮಹತ್ವದ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋದು. ಮತ್ತು ಇಲ್ಲಿ ತರಂಗ 2 ಅಂತ ಇದೆ. ಯಂತ್ರ ಸಾಧನೆಗೆ ಮೊದಲು ತಿಳಿಯಬೇಕಾದಂತಹ ಮುಖ್ಯ ವಿಚಾರಗಳು. ಇಲ್ಲಿ ನೋಡ್ಬೋದು ನಾವು ಯಂತ್ರ ಸಾಧನೆಗೆ ಮೊದಲು ಯಾವ ಯಾವ ವಿಚಾರಗಳನ್ನು ತಿಳಿಬೇಕು ಅಂತ ನಾವಿಲ್ಲಿ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಯಂತ್ರ ರಚನಾ ಕ್ರಿಯೆ, ಯಂತ್ರ ರಚನೆಗೆ ದಿಕ್ಕುಗಳು, ಯಂತ್ರವನ್ನು ಬರೆಯುವ ವಿಧಾನ,
ಯಂತ್ರ ಬರೆಯಲು ಲೇಖನಿ, ವಿಘ್ನ ನಾಶಕನ ಶಾಂತಿ ಮಂತ್ರ, ಯಂತ್ರಕ್ಕೆ ಜೀವಕಳೆ ಕೊಡುವ ವಿಧಾನ. ಮತ್ತೊಂದು ರೀತಿಯಲ್ಲಿ ಯಂತ್ರಕ್ಕೆ ಜೀವಕಳೆ ಕೊಡುವ ವಿಧಾನ ಅಂತ ಇದೆ. ಯಂತ್ರ ಸಿದ್ಧಿಕಾಲ ಆಗಿರ್ಬೋದು, ಮತ್ತು ಋತು ಪದಕ ಆಗಿರಬಹುದು, ಆಸನ ನಕ್ಷೆ ಆಗಿರ್ಬೋದು. ಈ ರೀತಿಯಾಗಿ ನಾವು ತುಂಬಾ ವಿಶೇಷವಾಗಿರುವಂತಹ ಯಂತ್ರ ಸಾಧನೆಗೆ ಮೊದಲು ತಿಳ್ಕೊಳ್ಬೇಕಾಗಿರುವಂತಹ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ದೈವಿಕ ಯಂತ್ರಗಳು ಅಂತ ಇದೆ. ಇಲ್ಲಿ ಆ ದೈವಿಕ ಯಂತ್ರಗಳು ಯಾವುದಂದ್ರೆ ಶ್ರೀ ಸಿದ್ಧಿ ಗಣಪತಿ ಯಂತ್ರ, ಶ್ರೀ ಹರಿದ್ರ ಗಣಪತಿ ಯಂತ್ರ, ಶ್ರೀ ಲಕ್ಷ್ಮೀ ಗಣಪತಿ ಯಂತ್ರ, ಶ್ರೀ ಸುಬ್ರಹ್ಮಣ್ಯ ಯಂತ್ರ, ಶ್ರೀ ದಕ್ಷಿಣಾಮೂರ್ತಿ ಯಂತ್ರ, ಶ್ರೀ ದತ್ತಾತ್ರೇಯ ಯಂತ್ರ, ಶ್ರೀ ಲಘು ಗಾಯತ್ರಿ ಯಂತ್ರ. ಈ ರೀತಿಯಾಗಿ ಇನ್ನೂ ಹಲವಾರು ದೈವಿಕ ಯಂತ್ರಗಳ ಬಗ್ಗೆ ನಾವು ಇಲ್ಲಿ ತುಂಬಾ ಸ್ಪಷ್ಟವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಮತ್ತೆ ಇಲ್ಲಿ ನಾವು ನೋಡ್ಬೋದು ಆಕರ್ಷಣ ಪ್ರಕರಣ ಅಂತ ಇದೆ. ಅಲ್ಲೂ ಕೂಡ ನಮಗೆ ಇಲ್ಲಿ ಹಲವಾರು ಯಂತ್ರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಮಣಿಭದ್ರ ಯಂತ್ರ ಅಂತ ಇದೆ, ಮಿತ್ರ ದರ್ಶನ ಯಂತ್ರ ಅಂತ ಇದೆ, ಮತ್ತೆ ಇಲ್ಲಿ ಆಕರ್ಷಣ ಯಂತ್ರ ಅಂತ ಇದೆ, ಮತ್ತೆ ಇಲ್ಲಿ ಸೇವಕ ವಶೀಕರಣ ಯಂತ್ರ ಅಂತ ಇದೆ, ಮತ್ತೆ ಕಾಲಕಂಟಕ ಯಂತ್ರ ಅಂತ ಇದೆ, ಮತ್ತೆ ಇಲ್ಲಿ ದುಷ್ಟ ಕಾಲಾನಲ ಯಂತ್ರ ಅಂತ ಇದೆ. ಈ ರೀತಿಯಾಗಿ ಇನ್ನೂ ಹಲವಾರು ಯಂತ್ರಗಳ ಬಗ್ಗೆಯೂ ಕೂಡ ನಾವಿಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡಬಹುದು. ಮತ್ತೆ ಇಲ್ಲಿ ವಿದ್ವೇಷಣ ಪ್ರಕರಣ ಅಂತ ಇದೆ, ಮತ್ತೆ ಇಲ್ಲಿ ಸ್ತಂಭನ ಪ್ರಕರಣ ಅಂತ ಇದೆ, ಮತ್ತೆ ಇಲ್ಲಿ ಶಾಂತಿ ಯಂತ್ರಗಳು ಅಂತ ಇದೆ, ಮತ್ತೆ ಮಾರಣ ಯಂತ್ರಗಳು ಅಂತ ಇದೆ, ಉಚ್ಚಾಟನ ಯಂತ್ರಗಳು ಅಂತ ಇದೆ, ಶ್ರೀಚಕ್ರದಲ್ಲಿನ ವಶೀಕರಣ ಯಂತ್ರಗಳು ಅಂತ ಇದೆ, ಮತ್ತೆ ಇಲ್ಲಿ ಅಭಿಚಾರ ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ಯಂತ್ರಗಳು ಅಂತ ಇದೆ, ಮತ್ತೆ ಇಲ್ಲಿ ಕಾರ್ಯಸಿದ್ಧಿಗೆ ಯಂತ್ರಗಳು ಅಂತ ಇದೆ, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಯಂತ್ರಗಳು ನೋಡ್ಬೋದು. ಮತ್ತೆ ಇಲ್ಲಿ ಸಂತಾನ ಫಲಕ್ಕಾಗಿ ಇರುವಂತಹ ಯಂತ್ರಗಳು ಯಾವುದಂತಲೂ ಕೂಡ ನೋಡ್ಬೋದು. ಸೌಂದರ್ಯ ಲಹರಿ ಯಂತ್ರಕೋಶದ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗಬಹುದು. ಇಲ್ಲಿ ಮೊದಲನೇದಾಗಿ ಯಂತ್ರ ಎಂದರೆ ಏನು ಅಂತ ನಾವೀಗ ತಿಳ್ಕೊಳ್ಬೇಕಾಗತ್ತೆ. ಯಂತ್ರ ಎಂಬ ಪದವು ಎಂಬ ರೂಪದಿಂದ ಹುಟ್ಟಿರುವುದು. ಯಂತ್ರವೆಂದರೆ ಒಂದು ಸುಲಭ ಸಾಧನವೆನ್ನಬಹುದು. ಯಾವುದಾದ್ರೂ ಒಂದು ಭಾರವಾದ ವಸ್ತುವನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವುದಕ್ಕೆ ಉಪಯೋಗಿಸುವ ಸಾಧನ ಅಂತ ಇದೆ. ಚಕ್ರವಿರುವ ಗಾಡಿ, ಬಾವಿಯಿಂದ ನೀರನ್ನು ಮೇಲೆತ್ತುವುದಕ್ಕೆ ಉಪಯೋಗಿಸುವ ರಾಟೆ, ಗಿರಣಿಗಳಲ್ಲಿ ಧಾನ್ಯಗಳನ್ನು ಹಿಟ್ಟು ಮಾಡಲು ಉಪಯೋಗಿಸುವುದಕ್ಕೆ ಬೇಕಾದ ಲೋಹದ ಚಕ್ರಗಳು. ಈ ರೀತಿಯಾಗಿ ನಮಗೆ ಇನ್ನೂ ವಿಸ್ತಾರವಾದಂತಹ ವಿವರಣೆಯನ್ನು ಅಂತಂದರೆ ಈ ಯಂತ್ರಗಳ ಬಗ್ಗೆ ನಮಗೆ ಇಲ್ಲಿ ವಿಸ್ತಾರವಾದ ವಿವರಣೆಗಳನ್ನು ನೋಡಬಹುದು. ಮತ್ತು ಇಲ್ಲಿ ಯಂತ್ರಗಳಲ್ಲಿ ಹಲವು ಬಗೆಗಳಿರುವುದು. ಅದರಲ್ಲಿ ಪ್ರಮುಖವಾಗಿ 3 ವಿಧಗಳಂತ ಇದೆ. ಅದರಲ್ಲಿ ಯಾವುದಂದರೆ ಮಾಂತ್ರಿಕ ಕ್ರಿಯೆಗೆ ಬಳಸುವ ಯಂತ್ರಗಳು, ದೇವತಾ ಯಂತ್ರಗಳು, ಧ್ಯಾನ ಯಂತ್ರಗಳು ಅಂತ ಇದೆ. ಸೊ ಈ ವಿಶಿಷ್ಟವಾಗಿರುವಂತಹ ಯಂತ್ರಗಳಲ್ಲಿ ಅಂತಂದರೆ ಈ ಪುಸ್ತಕಗಳಲ್ಲಿ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹದ್ದು ದೇವತಾ ಯಂತ್ರಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಯಂತ್ರಗಳಲ್ಲಿನ ಆಚರಣೆಗಳ ಬಗ್ಗೆಯೂ ಕೂಡ ನಮಗೆ ಇಲ್ಲಿ ತುಂಬಾ ಸ್ಪಷ್ಟವಾದಂತಹ ಮಾಹಿತಿ ಇದೆ. ಮತ್ತು ಯಂತ್ರದ ರಚನೆಗಳ ಬಗ್ಗೆಯೂ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು. ಮತ್ತು ಯಂತ್ರಗಳ ಮಹತ್ವದ ಬಗ್ಗೆಯೂ ಕೂಡ ಇಲ್ಲಿ ನಮಗೆ ತುಂಬಾ ವಿಸ್ತಾರವಾಗಿ ತಿಳಿಸಿದ್ದಾರೆ. ಮತ್ತು ಇಲ್ಲಿ ನಮಗೆ 2ನೆಯ ತರಂಗ ಅಂತ ಇದೆ, ಯಂತ್ರ ಸಾಧನೆಗೆ ಮೊದಲು ತಿಳಿಯಬೇಕಾದ ಮುಖ್ಯ ವಿಚಾರಗಳು ಅಂತ ಇದೆ. ಅಂದರೆ ಈಗ ಯಾವುದೇ ಒಂದು ಯಂತ್ರಗಳನ್ನು ನಾವು ಸಾಧನೆ ಮಾಡಬೇಕಂತಂದರೆ ಅದ್ರ ಬಗ್ಗೆ ಮುಖ್ಯವಾಗಿ ಆ ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ. ಮೂರ್ತಿ ಪೂಜೆಯು ಇತ್ತೀಚಿನದು, ಇದಕ್ಕಿಂತಲೂ ಪ್ರಾಚೀನವಾದದ್ದು ಯಂತ್ರ ಪೂಜೆ ಮತ್ತು ಯಂತ್ರ ಧಾರಣೆ. ಯಂತ್ರಗಳು ಮಾನವರ ಮನಸ್ಸಿನ ಮೇಲೆ ಬೇಗ ತನ್ನ ಪ್ರಭಾವವನ್ನು ಬೀರುತ್ತವೆ. ಅಗೋಚರವಾದ ಶಕ್ತಿಯು ಯಂತ್ರಕ್ಕಿದೆ. ಒಂದೊಂದು ವೇಳೆ ಕಠಿಣ ಕ್ಲಿಷ್ಟವಾದ ಸಮಸ್ಯೆಗಳು. ಕೇವಲ ಯಂತ್ರವು ದೇಹವನ್ನು ಸ್ಪರ್ಶಿಸಿದಾಕ್ಷಣ ನಮ್ಮಲ್ಲಿ ಒಂದು ರೀತಿಯ ಚೈತನ್ಯವನ್ನು ಮೂಡಿಸುತ್ತದೆ. ಆದರೆ ಯಂತ್ರ ಸಾಧಕನು ತನ್ನೆಲ್ಲ ಶಕ್ತಿ ಏಕಾಗ್ರತೆಯನ್ನು ಯಂತ್ರಗಳಲ್ಲಿ ತುಂಬಿಸಬೇಕು ಅಂತ ಹೇಳಿಬಿಟ್ಟು ಇದರ ಒಂದು ವಿಸ್ತಾರವಾಗಿರುವಂತಹ ಮಾಹಿತಿಯನ್ನು ನೋಡಬಹುದು. ಮತ್ತು ಇಲ್ಲಿ ನಮಗೆ ಯಂತ್ರ ರಚನೆಯ ಒಂದು ಕ್ರಿಯೆಗಳ ಬಗ್ಗೆ ತುಂಬಾ ವಿಶೇಷವಾಗಿ ಕೊಟ್ಟಿದ್ದಾರೆ. ಯಂತ್ರ ರಚನೆಯ ಕ್ರಿಯೆಗಳಲ್ಲಿ ಷಟ್ಕ್ರಿಯೆ ಎಂಬ ಬಗೆಗಳಿವೆ. ಅವು ಯಾವುದಂದರೆ ಶಾಂತಿ, ವಶೀಕರಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ, ಮಾರಣ ಎಂಬುದಾಗಿದೆ ಅಂತ ಹೇಳಿ ಅದರ ಒಂದು ವಿವರಣೆಯನ್ನು ಕೂಡ ನಾವು ನೋಡ್ಬೋದು. ಮತ್ತು ಇಲ್ಲಿ ಯಂತ್ರ ರಚನೆಗೆ ದಿಕ್ಕುಗಳು ಯಾವುದಂತ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಯಂತ್ರಗಳನ್ನು ಬರೆಯುವ ವಿಧಾನ ಯಾವುದು, ಯಂತ್ರ ಬರೆಯಲು ಯಾವ ಲೇಖನಿಯನ್ನು ಉಪಯೋಗಿಸಬೇಕಂತ ಕೂಡ ಕೊಟ್ಟಿದ್ದಾರೆ. ಯಾವುದೇ ವನಸ್ಪತಿಯ ಕಡ್ಡಿ ತಂದು ಲೇಖನಿ ಮಾಡಬೇಕಾದಲ್ಲಿ ಕಡ್ಡಿಯನ್ನು ಸುಮ್ಮನೆ ಮುರಿದು ತರುವುದು ಉಚಿತವಲ್ಲ, ವನಸ್ಪತಿಗೆ ಉಪಚಾರ ಮಾಡಿ ತರಬೇಕು ಅಂಥೇಳಿ ಈ ಒಂದು ವಿಶೇಷತೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ವಿಘ್ನ ವಿನಾಶಕನ ಶಾಂತಿ ಮಂತ್ರ ಅಂತ ಇದೆ. ಆ ಮಂತ್ರ ಯಾವುದಂತ ಕೂಡ ನಾವಿಲ್ಲಿ ನೋಡ್ಬೋದು. ಯಂತ್ರಕ್ಕೆ ಜೀವಕಳೆ ಕೊಡುವ ವಿಧಾನದ ಬಗ್ಗೆಯೂ ಕೂಡ ನೋಡಬಹುದು. ಮತ್ತು ಇಲ್ಲಿ ನಾವು ನೋಡೋದಾದರೆ ಯಂತ್ರ ಮಂತ್ರ ಸಿದ್ಧಿಗೆ ಆಸನಗಳ ಬಗ್ಗೆ ಇಲ್ಲಿ ತುಂಬಾ ಸ್ಪಷ್ಟವಾದಂತಹ ವಿವರಣೆ ಇದೆ. ಮತ್ತು ಇಲ್ಲಿ ಆಸನದ ನಕ್ಷೆಗಳಿದೆ ಮತ್ತು ಯಾವ ಯಾವ ದಿಕ್ಕುಗಳ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳನ್ನು ಕೂಡ ನಾವು ನೋಡ್ಬೋದು. ಅಧಿಕಾರ ಪಡೆದುಕೊಳ್ಳಲು ಬುಧವಾರದ ದಿನ ಕೂರುವ ವಿವರದ ಬಗ್ಗೆಯೂ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ತರಂಗ 3 ಅಂತದೆ. ಇಲ್ಲಿ ದೈವಿಕ ಯಂತ್ರಗಳ ಬಗ್ಗೆ ತುಂಬಾ ವಿಶೇಷವಾಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸೂಕ್ತವಾಗಿರುವಂತಹದ್ದಾಗಿದೆ.
ಆಕರ್ಷಣ ಯಂತ್ರಗಳನ್ನು ತಾಮ್ರದ ತಗಡಿನಲ್ಲಿ ಬರೆದು ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಿ ಗಲ್ಲಾ ಪಟ್ಟಿಗೆಗಳಲ್ಲಿಟ್ಟು ಇವೆಲ್ಲ ಅಂಗಡಿ ಹೊಸ್ತಿಲಿನಲ್ಲೋ ಇಟ್ಟು ಇಲ್ಲವೇ ಅಂಗಡಿಯ ಹೊಸ್ತಿಲಿನಲ್ಲೋ ಇಟ್ಟು ಪೂಜಿಸಿದ್ದಲ್ಲಿ ಯಾವ ಮಾಟ ಮಂತ್ರ ಮದ್ದು ದೃಷ್ಟಿದೋಷ ತಗಲಿದ್ದರೂ ನಿವಾರಣೆಯಾಗಿ ವ್ಯಾಪಾರ ವೃದ್ಧಿಯಾಗಿ ಗಿರಾಕಿಗಳು ಹೆಚ್ಚು ಬರುವರು ಅಂತ ಹೇಳಿಬಿಟ್ಟು ಈ ಒಂದು ದೈವಿಕ ಯಂತ್ರಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ ಯಂತ್ರಗಳ ಬಗ್ಗೆ ಇಲ್ಲಿ ನಾವು ನೋಡೋದಾದ್ರೆ ಶ್ರೀ ಸಿದ್ಧಿ ಗಣಪತಿ ಯಂತ್ರ ಆಗಿರ್ಬೋದು, ಶ್ರೀ ಸರಸ್ವತಿ ಯಂತ್ರ, ಶ್ರೀ ಸರ್ವೇಶ್ವರಿ ಯಂತ್ರ, ಶ್ರೀ ಮಹಾಲಕ್ಷ್ಮಿ ಯಂತ್ರ, ಶ್ರೀ ಭಾಗೇಶ್ವರಿ ಯಂತ್ರ, ಮತ್ತು ಶ್ರೀ ದುರ್ಗಾ ಯಂತ್ರ ಆಗಿರ್ಬೋದು, ಬಗಳಾಮುಖಿ ಯಂತ್ರ ಆಗಿರ್ಬೋದು, ಶಾರದಾ ಯಂತ್ರ ಆಗಿರ್ಬೋದು, ಇನ್ನೂ ಹಲವಾರು ಯಂತ್ರಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೋದು. ಈ ಯಂತ್ರಗಳ ಬಗ್ಗೆ ಇಲ್ಲಿ ತುಂಬಾ ವಿಸ್ತಾರವಾಗಿರುವಂತಹ ಒಂದು ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗಬಹುದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕಲರ್ ಪುಟಗಳಲ್ಲಿ ನಮಗೆ ಪ್ರತಿಯೊಂದು ಯಂತ್ರಗಳ ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹಾಗೆ ನೋಡ್ತಾ ಹೋದ್ರೆ ಶ್ರೀ ಲಕ್ಷ್ಮೀ ಗಣಪತಿ ಯಂತ್ರ ಸರ್ವ ಕಾರ್ಯ ಜಯೆ ವಿದ್ಯೆ ಲಕ್ಷ್ಮೀ ಪ್ರಾಪ್ತಿಗಾಗಿ ಅಂತ ಇದೆ. ಮತ್ತೆ ಸುಬ್ರಹ್ಮಣ್ಯ ಯಂತ್ರ ಬಂದು ಋಣಬಾಧೆ ಗೃಹಬಾಧೆ ಸತ್ಸಂತಾನ ಪ್ರಾಪ್ತಿಗಾಗಿ ಅಂತ ಇದೆ. ಮತ್ತೆ ಇಲ್ಲಿ ದಕ್ಷಿಣಾಮೂರ್ತಿಯ ಯಂತ್ರ ಬಂದು ಜ್ಞಾನಾರ್ಜನೆ ವಿದ್ಯೆಯಲ್ಲಿ ಪ್ರಗತಿಗಾಗಿ ಅಂತ ಇದೆ. ಲಘು ಗಾಯತ್ರಿ ಯಂತ್ರ ಬಂದು ಜ್ಞಾನಾಭಿವೃದ್ಧಿಗಾಗಿ ಅಂತ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಯಾವ ಯಾವ ಯಂತ್ರಗಳು ಯಾವುದಕ್ಕೆ ಅಂತ ಕೂಡ ಇಲ್ಲಿ ತುಂಬಾ ಸ್ಪಷ್ಟವಾದಂತಹ ವಿವರಣೆಯನ್ನು ನೀಡಿದ್ದಾರೆ. ಇಲ್ಲಿ ನೋಡುವುದು ಪ್ರತಿಯೊಂದು ಯಂತ್ರಗಳ ಒಂದು ಚಿತ್ರಗಳನ್ನು ತುಂಬಾ ಸ್ಪಷ್ಟವಾಗಿ ನೀಡಿದ್ದಾರೆ. ಇದನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಹಾಗೆ ನೋಡೋದಲ್ಲಿ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ನಮಗೆ ಪ್ರತಿಯೊಂದು ಯಂತ್ರ ಮಂತ್ರ ತಂತ್ರಗಳ ಬಗ್ಗೆ ತುಂಬಾ ವಿಸ್ತಾರವಾಗಿರುವಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿರುವಂತಹ ದೈವಿಕ ಯಂತ್ರಗಳನ್ನು ಮಾತ್ರ ನೀವು ಅನುಸರಿಸಬಹುದು. ಯಾಕಂದರೆ ಅದರಲ್ಲಿರುವಂತಹ ವಿಶೇಷತೆ ತುಂಬಾ ಅದ್ಭುತವಾಗಿರುವಂತಹದ್ದು ಮತ್ತು ನಮ್ಮ ಶ್ರೇಯಸ್ಸಿಗಾಗಿ ನಾವು ಈ ದೈವಿಕ ಯಂತ್ರಗಳನ್ನೇ ಉಪಯೋಗಿಸಬೇಕಾಗುತ್ತೆ. ಬೇರೆ ಯಾವುದೇ ಒಂದು ಯಂತ್ರಗಳನ್ನು ನಾವು ಉಪಯೋಗಿಸಬೇಕಂತಂದ್ರೂ ಕೂಡ ಅದಕ್ಕೆ ಅದರದೇ ಆದ ಒಂದು ಜ್ಞಾನವನ್ನು ನಾವು ಪಡ್ಕೊಂಡಿರಬೇಕಾಗತ್ತೆ. ಸೊ ಗೊತ್ತಿಲ್ಲದೆ ಇರುವಂಥ ನಾವು ಯಾವುದೇ ಒಂದು ಯಂತ್ರಗಳನ್ನು ಬಳಸಿದಲ್ಲಿ ಅದು ನಮಗೆ ಬೇರೆಯ ಒಂದು ರೀತಿಯಲ್ಲಿ ಪರಿಣಾಮವೂ ಕೂಡ ಆಗ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವೊಂದು ಹೇಳೋದಿದೆ, ಇದರಲ್ಲಿ ನಾವು ದೈವಿಕ ಯಂತ್ರಗಳನ್ನು ಉಪಯೋಗಿಸೋದು ತುಂಬಾ ಸೂಕ್ತವಾಗಿರುತ್ತೆ. ಸೊ ಹಾಗಾದರೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತಂತ ಒಂದು ಕಾಮೆಂಟ್ಸ್ಗಳನ್ನ ಮಾಡಿ. ಮತ್ತು ಇದೇ ರೀತಿಯಾಗಿರುವಂತಹ ವಿಶೇಷವಾದ ಸಂಚಿಕೆಗಳಿಗೆ ನಿಮ್ಮ ಈ ಅಧ್ಯಾಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರೇ ಕೃಷ್ಣ.